ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ರೆ RRB ಅವರು ಕರೆದಿರುವ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತೆ ಗ್ರೇಡ್ 3 ಅದ್ರ ಬಗ್ಗೆ ಮಾತಾಡ್ತೀನಿ. ಏನ್ ಗುಡ್ ನ್ಯೂಸ್ ಅಂದ್ರೆ ಆ ನಿಮಗೆ ಟೆಕ್ನಿಷಿಯನ್ ಗೆ ಅಪ್ಲೈ ಮಾಡೋದಕ್ಕೆ ಇವತ್ತು ಅಂದ್ರೆ ಜುಲೈ 28 ನಿಮಗೆ ಲಾಸ್ಟ್ ಡೇಟ್ ಇತ್ತು. ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಆಗಸ್ಟ್ 7 ತನಕ ಮಾಡಿದ್ದಾರೆ. ಅದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ನೋಡೋಣ ಬನ್ನಿ. ನೋಡಿ 28 ತನಕ ಇತ್ತು. ಸೊ ಈಗ 7ನೇ ತಾರೀಕು ತನಕ ಮಾಡಿದ್ದಾರೆ. ಸೊ ಪೇಮೆಂಟ್ ಮಾಡೋದಿದ್ರೆ ಎಲ್ಲ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಪೇಮೆಂಟ್ ನಿಮಗೆ ಬ್ಯಾಂಕ್ ಅಲ್ಲಿ ಚಾಲಂತು ಮಾಡ್ಬೇಕಂತಂದ್ರೆ ಅದು 30ನೇ ತಾರೀಕು ಲಾಸ್ಟ್ ಇತ್ತು. ಈಗ ಅದು 9ನೇ ತಾರೀಕು ಆಗಸ್ಟ್ ಲಾಸ್ಟ್ ಆಗ್ತಾ ಇದೆ. ಸೊ ಇದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರ್ಯಾರು ಅಪ್ಲೈ ಮಾಡಿಲ್ಲ, ಇನ್ನು ಲಾಸ್ಟ್ ಪೆಂಡಿಂಗ್ ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಅದ್ರ ಬಗ್ಗೆ ಎಲಿಜಿಬಿಲಿಟಿ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಆ ಅದು PDF ಗೆ ಹೋದಾಗ ನಮಗೆ ಸಿಗುತ್ತೆ. ಫುಲ್ ನೋಟಿಫಿಕೇಶನ್ ಫುಲ್ ಡೀಟೇಲ್ಸ್ ಬಿಟ್ಟಿರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಇಂದ ನೋಡೋಣ. ಅದು ಏಜ್ ಲಿಮಿಟ್ ಅಂತ ಗ್ರೇಡ್ 1 ನಿಮಗೆ 18ರಿಂದ 33 ವರ್ಷದೊಳಗಿರ್ಬೇಕು. ಟೋಟಲ್ ಇಡೀ ಭಾರತದಲ್ಲಿ 183 ವೇಕೆನ್ಸಿಗಳಿದೆ. ಅದೇ ಗ್ರೇಡ್ 3 ಟೆಕ್ನಿಷಿಯನ್ ಆದ್ರೆ ನಿಮಗೆ 18ರಿಂದ 30 ವರ್ಷದೊಳಗಿರ್ಬೇಕು. 6055 ಪೋಸ್ಟ್ಗಳಿದೆ. ಸೊ ಏಜ್ ಬಂದ್ಬಿಟ್ಟು ನಿಮಗೆ OBC ಗೆ +3 ಆಡ್ ಅಪ್ ಮಾಡ್ಕೋಬಹುದು. ಆಮೇಲೆ SC ST ಆದ್ರೆ ನೀವು 5 ಆಡ್ ಮಾಡ್ಕೋಬಹುದು. ಸೊ ಅಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ನಿಮಗೆ. ನಿಮಗೆ ಎಲಿಜಿಬಿಲಿಟಿ ಝೋನ್ ವೈಸ್ ಬರೋದಾದ್ರೆ ಫಸ್ಟ್ ಎಕ್ಸಾಮ್ ಬಗ್ಗೆ ತಿಳ್ಕೊಳೋಣ. ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಬಂದ್ಬಿಟ್ಟು ನೀವೆಲ್ಲೂ ಯಾವ ವೆಬ್ಸೈಟ್ಗೆ ಹೋಗೋದು ಬೇಡ. ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಒಂದು ಐಡಿಯಾ ಬಂದ್ಬಿಡತ್ತೆ. ಎಲ್ಲಿ ಯಾವಾಗ ಎಕ್ಸ್ಟೆಂಡ್ ಆಗಿದೆಯೋ ಇಲ್ವೋ ಅಂತ ಎಲ್ಲ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ನೀವು ಟೆಕ್ನಿಷಿಯನ್ ಗ್ರೇಡಿಗೆ ಹಾಕ್ಬೇಕಂದ್ರೆ ಏನ್ ಸರ್ ಟೆಕ್ನಿಷಿಯನ್ ಗ್ರೇಡ್ ಎಲಿಜಿಬಿಲಿಟಿ ನಾನು ಇದೀನೋ ಇಲ್ವೋ ಸರ್? ಟೆಕ್ನಿಷಿಯನ್ ಗ್ರೇಡ್ 1 ಹಾಕ್ಬೇಕು ಅಂದ್ರೆ ನೀವು ಡಿಪ್ಲೊಮಾ ಮಾಡಿರ್ಬೇಕು ಅಥವಾ ಇಂಜಿನಿಯರಿಂಗ್ ಮಾಡಿರ್ಬೇಕು. ಕೆಲವು ಪರ್ಟಿಕ್ಯುಲರ್ ಫೀಲ್ಡ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್ ಆಗಿರ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೇಕು. ಅದನ್ನ ಮಾಡಿದ್ರೆ ನೀವು ಗ್ರೇಡ್ 1 ಅಪ್ಲೈ ಮಾಡ್ಬೋದು. ಬಟ್ ಕಡಿಮೆ ಸೀಟ್ಸ್ ಇದಾವೆ. ನೀವು ಗ್ರೇಡ್ 3 ಸರ್ ಅಪ್ಲೈ ಮಾಡ್ತೀನಿ ಅಂದ್ರೆ ಈಗ ಡಿಗ್ರಿ ಹೋಲ್ಡರ್ಸ್, ಇಂಜಿನಿಯರಿಂಗ್ ಹೋಲ್ಡರ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿದರೆ ನೀವು SLC ಮಾಡಿರ್ಬೇಕು, ಇಲ್ಲ SLC ಪ್ಲಸ್ ITI ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ITI ಮಾಡಿದಾಗ ಪರ್ಟಿಕ್ಯುಲರ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬಹುದಾಗಿದೆ. ಸೊ ಎಲ್ಲದಕ್ಕೂ ನಾವು ಅಪ್ಲೈ ಮಾಡೋದಕ್ಕಾಗಲ್ಲ. ಡಿಗ್ರಿ ಹೋಲ್ಡರ್ಸ್ ಕೇರ್ಫುಲ್ ಆಗಿ ಇದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ನೀವು ಇಲ್ಲ ನನಗೆ ಕಡಿಮೆ ಸೀಟ್ಸ್ ಇದೆ ಆದ್ರೂ ಟ್ರೈ ಮಾಡ್ತೀನಿ ಅಂದ್ರೆ ಒಳ್ಳೆ ಅಪರ್ಚುನಿಟಿ. ಎಲ್ಲರೂ ಅದೇ ಅನ್ಕೊಂತಾರೆ, ಕಡಿಮೆ ಸೀಟ್ಸ್ ಇದೆ ಡಿಗ್ರಿ ಹೋಲ್ಡರ್ಸ್ ನಾನು ಮಾಡಲ್ಲ ಅಂತ. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಿ. ಕಡಿಮೆ ಸೀಟ್ಸ್ ಇದ್ದಾಗ ನಿಮ್ದು ಲಕ್ ಇದ್ರೆ ನೀವು ಪಕ್ಕ ಹಾಗೆ ಆಗ್ತೀರಾ. 99.99% ಜೊತೆ 0.001% ನಿಮಗೆ ಲಕ್ ಇದ್ರೆ ಪಕ್ಕ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಎಕ್ಸಾಮ್ ಬಂದ್ಬಿಟ್ಟು ನೀವು ಡಿಗ್ರಿ ಹೋಲ್ಡರ್ಸ್ ಆಗಿ ಗ್ರೇಡ್ 1 ಟೆಕ್ನಿಷಿಯನ್ ಅಪ್ಲೈ ಮಾಡ್ತಾ ಇದೀರಾ ಅಂದ್ರೆ ಸೊ 100 ಕ್ವಶನ್ಸ್ ಇರುತ್ತೆ. 90 ನಿಮಿಷದಲ್ಲಿ ಬರಿಬೇಕು. 90 ನಿಮಿಷದಲ್ಲಿ ಅಟೆಂಪ್ಟ್ ಮಾಡಬೇಕು, ಬರೆಯೋದೇನಿರಲ್ಲ. ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನಿಮಗೆ ಜನರಲ್ ಅವೇರ್ನೆಸ್ ಇರ್ಬೋದು, ಅದು ಕ್ವಶನ್ಸ್ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಕ್ವಶನ್ಸ್ ಕೇಳ್ತಾರೆ, ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಶಾರ್ಟ್ ಕಟ್ ಕೀಸು ಅದೆಲ್ಲ. ಯಾಕಂದ್ರೆ ನಾನು ಅಪ್ಲೈ ಮಾಡಿದ್ದೆ NTPC ಅದೆಲ್ಲ ತುಂಬಾ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಆಗಿರ್ಬೋದು, ಹಿಸ್ಟ್ರಿ, ಸ್ಟ್ಯಾಟಿಕ್ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಅದೆಲ್ಲ ತುಂಬಾ ಕೇಳ್ತಾರೆ. ಸೊ ರೀಸನಿಂಗ್ ಬಗ್ಗೆ ಆಬ್ವಿಯಸ್ಲಿ ನಿಮಗೆಲ್ಲ ಓಲ್ಡ್ ಇರುತ್ತೆ ಅಂತ ಅನ್ಕೊಂತೀನಿ. ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತಾನೆ ಸಪ್ರೇಟ್ 20 ಮಾರ್ಕ್ಸ್ ಇಟ್ಟಿದ್ದಾರೆ. 20 ಕ್ವಶನ್ಸ್ ನಿಮಗೆ 20 ಮಾರ್ಕ್ಸ್. ಇದರಲ್ಲಿ ಶಾರ್ಟ್ ಕಟ್ ಕೀಸ್ ಇಂದ ಹಿಡಿದು ನಿಮಗೆ ಬೇಸಿಕ್ ಜನರೇಷನ್ 1 ಕಂಪ್ಯೂಟರ್ ಬಗ್ಗೆ ಇಂದ ಹಿಡಿದು ಶಾರ್ಟ್ ಕಟ್ ಕೀಸ್, ಪರ್ಟಿಕ್ಯುಲರ್ ಈಗ AI ಸೂಪರ್ ಕಂಪ್ಯೂಟರ್ಸ್ ಅದ್ರ ಬಗ್ಗೆನೂ ಎಲ್ಲ ಕೇಳ್ತಾರೆ. ಸ್ವಲ್ಪ ನೀವು ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ರೆ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ. ನೋಡಿ 20ರಲ್ಲಿ 15 ನಿಮಗೆ ಕರೆಕ್ಟ್ ಆಯ್ತು ಅಂದ್ರು ಒಳ್ಳೆ ನಿಮಗೆ ರ್ಯಾಂಕ್ ಬಿಲ್ಡಪ್ ಆಗುತ್ತೆ. ಸೊ ಅದು ಬಿಟ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಇದು ಕಾಮನ್ ಆಗಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಇರುವಂತದ್ದು. ಸೇಮ್ ಸಿಲೆಬಸ್ ನಿಮಗೆ 10th PUC ತನಕ ಕೇಳಲ್ಲ. 10th ಬಗ್ಗೆ ಮಾತ್ರ ಕೇಳ್ತಾರೆ. ಜಿಯೋಮೆಟ್ರಿ, ಆಲ್ಜಿಬ್ರಾ, ಅರ್ಥಮೆಟಿಕ್, ನಂಬರ್ ಸಿಸ್ಟಮ್ ಮಾತ್ರ ಕೇಳ್ತಾರೆ. ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೀವು NCERT 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ತನಕ ಫಿಸಿಕ್ಸ್, ಬಯಾಲಜಿ, ಆಮೇಲೆ ಕೆಮಿಸ್ಟ್ರಿ ಅದನ್ನ ಓದ್ಕೊಳ್ಳಿ. ನಿಮಗೆ ಪಕ್ಕ ಇದರಲ್ಲಿ ನಿಮಗೆ 25ರಿಂದ 28 ಮಾರ್ಕ್ಸ್ ಸ್ಕೋರ್ ಮಾಡಬಹುದು.
ಒಳ್ಳೆ ಮೆರಿಟ್ ಮಾಡ್ಬೋದು. ಈ ಸೈನ್ಸು, ಇದು ಕಂಪ್ಯೂಟರ್ ಅಪ್ಲಿಕೇಶನ್ಸು, ಮತ್ತೆ ಈ ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸನಿಂಗು ಇದ್ರಲ್ಲಿ ಮಾಡ್ಬೋದು. ಜನರಲ್ ಅವೇರ್ನೆಸ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಟ್ಯಾಟಿಕ್ ಕ್ವಶನ್ಸ್ ಕೇಳ್ತಾರೆ, ಅಥವಾ ಕರೆಂಟ್ ಪ್ರಚಲಿತ ನಿಮಗೆ ನ್ಯೂಸ್ ಬಗ್ಗೆ ಕೇಳ್ತಾರೆ, ಅದು ಸ್ವಲ್ಪ ಮಾಡ್ಬೋದು. ಬಟ್ 5 ಅಟೆಂಪ್ಟ್ ಮಾಡಕ್ ಟ್ರೈ ಮಾಡಿದ್ರೆ ನೀವು ಅಲ್ಲಿ 100ಕ್ಕೆ ನೀವು 70 ರೀಚ್ ಮಾಡ್ತೀರಾ ಅಂತ ಅಂದ್ರೆ, 70+ ರೀಚ್ ಮಾಡ್ತೀರಾ ಅಂತಂದ್ರೆ ತುಂಬಾ ಪ್ರಾಬಬಿಲಿಟಿ ಇದೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬಂದು ರ್ಯಾಂಕಿಂಗ್ ಬಂದು ನೀವು ಸೆಕೆಂಡ್ ಎಲ್ಲ ಇದೆ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಆಗೋದಕ್ಕೆ. ಸೊ ಅದ್ ಬಿಟ್ರೆ ನಿಮ್ ಗ್ರೇಡ್ 3ಗೆ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಅವರಿಗೂ ಸೇಮ್ ಇರುತ್ತೆ. 90 ನಿಮಿಷದಲ್ಲಿ ನಿಮಗೆ 100 ಕ್ವಶನ್ಸ್ ಮಾಡ್ಬೇಕಾಗಿರುತ್ತೆ. ಬಟ್ ಅವರಿಗೆ ಅಂದ್ರೆ ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ 25 ಇರುತ್ತೆ. ಸೈನ್ಸ್ ನಾನು ಹೇಳ್ದಂಗೆ ಇದು 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ಏನ್ NCERT ಇದೆ ಅದ್ರ ಬಗ್ಗೆನೇ ಕೇಳ್ತಾರೆ, ಅದು 40 ಮಾರ್ಕ್ಸ್ ಇದೆ. ಸೊ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು ಇಲ್ಲಿ. ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 10 ಮಾರ್ಕ್ಸ್. ನಾನು ಹೇಳ್ದಂಗೆ ನೀವು 5 ಮಾರ್ಕ್ಸಿಗೆ ಟಾರ್ಗೆಟ್ ಮಾಡಿ ಒಳ್ಳೆ ಸ್ಕೋರ್ ಆಗತ್ತೆ. ಸೊ ಅದು ಬಿಟ್ಟು ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ನೋಡಿ ನಾನು ಹೇಳ್ದೆ, ನೀವು ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗೆ ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್ ಆಗಿರ್ಬೇಕು, ಇಲ್ಲ ಎಲೆಕ್ಟ್ರಾನಿಕ್ಸ್, ಇಲ್ಲ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು. ಇಲ್ಲ ನೀವು ಅದನ್ನೇ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರ್ಬೇಕು ರೆಕಗ್ನೈಸ್ ಯೂನಿವರ್ಸಿಟಿಯಲ್ಲಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರೂಮೆಂಟೇಶನ್ ಅಲ್ಲಿ ಮಾಡಿರ್ಬೇಕಾಗುತ್ತೆ. ಇಲ್ಲ ಅಂದ್ರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಸೇಮ್ ಇಲ್ಲಿ ಏನಿತ್ತು ಸ್ಟ್ರೀಮ್ಸ್ ಅದೇ ಸ್ಟ್ರೀಮ್ಸ್ ಅಲ್ಲಿ ನೀವು ಮಾಡಿರ್ಬೇಕು. ಅವಾಗ ನೀವು ಟೆಕ್ನಿಷಿಯನ್ ಗ್ರೇಡ್ 1 ಅದು ಸಿಗ್ನಲ್ಸ್ ಗೆ ಅಪ್ಲೈ ಮಾಡಕ್ಕಾಗತ್ತೆ. ಅದ್ ಬಿಟ್ರೆ ನಿಮಗೆ ಟೆಕ್ನಿಷಿಯನ್ ಗ್ರೇಡ್ 3ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಮೆಟ್ರಿಕ್ಯುಲೇಷನ್ ಅಂದ್ರೆ 10th ಇಲ್ಲ 10th ಪ್ಲಸ್ ITI, ಸ್ಪೆಸಿಫಿಕ್ ITI ಸ್ಟ್ರೀಮ್ಸ್ ಗಳಿದೆ, ಅದ್ರಲ್ಲಿ ಮಾಡಿದ್ರೆ ನೀವು ಸ್ಪೆಸಿಫಿಕ್ ಇದು ಪೋಸ್ಟ್ ಸಬ್ ಡಿಪಾರ್ಟ್ಮೆಂಟ್ ಗೆ ಅಪ್ಲೈ ಮಾಡಬಹುದು. ಈ ತರ ಎಲ್ಲ ಇದೆ. ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಯಾರು ಟೆಕ್ನಿಷಿಯನ್ ಗ್ರೇಡ್ 3 ಅಪ್ಲೈ ಮಾಡ್ಬೇಕಂತಿದ್ದೀರಾ ಅವ್ರದ್ದು ನೋಟಿಫಿಕೇಶನ್ ಹೋಗಿ ಸ್ವಲ್ಪ ತರವಾಗಿ ನೋಡ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ನೀವು ಆಮೇಲೆ ಅಪ್ಲೈ ಮಾಡ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಮಾಡಿದ್ದು ಎಲ್ಲ ವೇಸ್ಟ್ ಆಗುತ್ತೆ, ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಅದ್ ಬಿಟ್ರೆ ನಿಮಗೆ ಝೋನ್ ವೈಸ್ ವೇಕೆನ್ಸಿ ಬಗ್ಗೆ ಮಾತಾಡೋದಿದ್ರೆ, ನಮ್ಮ ಬೆಂಗಳೂರು ಝೋನಿಗೆ ಕಡಿಮೆ ಪೋಸ್ಟ್ ಇದೆ. ನೀವು ಟೆಕ್ನಿಷಿಯನ್ ಗ್ರೇಡ್ 1 ಅಂದ್ರೆ 9 ಹುದ್ದೆಗಳು ಮಾತ್ರ ಇದೆ. ಆಗ್ತಾರೆ, ಒಂದ್ 20ರಿಂದ 25 ಸಾವಿರ ಜನ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಅಷ್ಟು ಜನ 9 ಸೀಟಿಗೆ ನೀವು ಕಾಂಪೀಟ್ ಮಾಡ್ತೀರಾ. ಅದ್ ಬಿಟ್ರೆ 131 ಸೀಟ್ಸ್ ನೀವು ಗ್ರೇಡ್ 3 ಅಲ್ಲಿ ಇದೆ. ತುಂಬಾ ವೇಕೆನ್ಸೀಸ್ ಕಡಿಮೆ ಇದೆ ಬೆಂಗಳೂರು ರೀಜನ್ಗೆ. ಬಟ್ ನೀವು ಬೇರೆ ಝೋನಿಗೂ ಅಪ್ಲೈ ಮಾಡ್ಬೋದು. ನೀವು ಬಟ್ ನೀವು ಎಕ್ಸಾಮ್ಸ್ ಇಲ್ಲೇ ಬರೆದು ಕರ್ನಾಟಕದಲ್ಲೇ ಬರೆದು ಬೇರೆ ಝೋನಿಗೆ ನೀವು ಅಪ್ಲೈ ಮಾಡಿ ಅಲ್ಲಿಗೂ ನೀವು ಜಾಬ್ ತಗೋಬಹುದು. ಬಟ್ ನಿಮಗೆ ತುಂಬಾ ಜನ ಹೋಮ್ ಟೌನ್ ಪ್ರಿಫರ್ ಮಾಡ್ತಾರೆ. ಕಡಿಮೆ ಪೋಸ್ಟ್ ಇರೋದ್ರಿಂದ ಕಡಿಮೆ ಜನ ಇಲ್ಲಿ ಪ್ರಿಫರ್ ಮಾಡೋ ಚಾನ್ಸಸ್ ಇರುತ್ತೆ. ನೋಡಿ, ಯೋಚನೆ ಮಾಡಿ, ನಿಮ್ಮ ಲಾಜಿಕ್, ನಿಮ್ಮ ಪ್ಲಾನ್ ಏನಿದೆ ಅದ್ರ ಪ್ರಕಾರ ನೀವು ಇದನ್ನ ಅಪ್ಲಿಕೇಶನ್ ಹಾಕಿ. ಟೋಟಲ್ 140 ಸೀಟ್ಸ್ ಅಷ್ಟೇ ಈ ಸತಿ ಕರೆದಿರೋದು. ಸೊ ಆಗ್ಲೇ ಹೇಳ್ದಂಗೆ ನಮಗೆ ಆಗಸ್ಟ್ 7ನೇ ತಾರೀಕು ತನಕ ಟೈಮ್ ಇದೆ. ಯಾರ್ಯಾರು ಅಪ್ಲೈ ಮಾಡಿಲ್ಲ ಎಲ್ಲ ಅಪ್ಲೈ ಮಾಡಿ. ನೀವು ಝೋನ್ ವೈಸು ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವ ಝೋನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ. ನಿಮಗೆ ನಿಯರ್ ಬೈ ಚೆನ್ನೈಗೆ ಹೋಗ್ತೀರಾ ಅಂದ್ರೆ ಚೆನ್ನೈಯಲ್ಲೂ ಕೂಡ ನಿಮಗೆ 18 ನೋಡಿ, ಇಲ್ಲಿ 9 ಅಲ್ಲೂ 9 ಇರೋದು ಸಿಗ್ನಲ್. ಇದು ಬಂದ್ಬಿಟ್ಟು ನಿಮಗೆ ಚೆನ್ನೈಯಲ್ಲಿ ಟೋಟಲ್ ಗ್ರೇಡ್ 3ಗೆ ಬರ್ತೀರಾ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಗ್ರೇಡ್ 1 ಬಂದ್ಬಿಟ್ಟು 9 ಇದ್ರೆ ಗ್ರೇಡ್ 3 ಬಂದ್ಬಿಟ್ಟು 1338 ಸೀಟ್ಸ್ ಇದೆ ಚೆನ್ನೈಯಲ್ಲಿ. ನಿಯರ್ ಬೈ ಹೋಗಿ ಬರೀತೀರಾ ಅಂದ್ರೆ ಒಂದು ಉದಾಹರಣೆ ಹೇಳಿರೋದು. ಇಲ್ಲಿ ಬೆಂಗಳೂರಲ್ಲಿ ಸೀಟ್ ಇದೆ ಸಹ, ಕಡಿಮೆ ಸೀಟ್ ಇದೆ ಸಹ, ನಮ್ ಕೈಯಲ್ಲಿ ಆಗಲ್ಲ ಅನ್ನೋರು ಚೆನ್ನೈ, ಮಹಾರಾಷ್ಟ್ರ, ಆಂಧ್ರದಲ್ಲೆಲ್ಲ ಝೋನ್ ಎಲ್ಲ ಓಪನ್ ಆಗಿದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಯಾವ್ದಾರ ಒಂದ್ ಝೋನಿಗೆ ಮಾತ್ರ ನೀವು ಅಪ್ಲೈ ಮಾಡಕ್ಕಾಗಂಥದ್ದು. ಚೆನ್ನೈ ಝೋನಿಗೂ ಅಪ್ಲೈ ಮಾಡಿ, ಬೆಂಗಳೂರು ಝೋನಿಗೂ ಅಪ್ಲೈ ಮಾಡೋದಕ್ಕಾಗಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತೆ. ಯಾವ್ದಾರ ಒಂದ್ ಝೋನಿಗೆ ಅಪ್ಲೈ ಮಾಡಿ. ಸೊ ಸ್ಟೇ ಟ್ಯೂನ್. ನಾನು ಇನ್ನೂ ಕೆಲವು ಜಾಬ್ಸ್ ಅಪ್ಡೇಟ್ಸ್ ಎಲ್ಲ ಇನ್ನೂ ನಾನು ತಗೊಂಡ್ಬರ್ತೀನಿ. ಡೈಲಿ ಅಪ್ಡೇಟ್ಸ್ ಬಿಡ್ತಾ ಹೋಗ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಇಂದ ಹಿಡಿದು ಯಾವ ತರ ಬರುತ್ತೆ, ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಗುಡ್ ಡೇ.